ವೆಲ್ಕಮ್ ಟು ಸಿನಿಬಸ್. ಇವತ್ತು ವಿದ್ಯಾರ್ಥಿನಿಯರ ಚಿತ್ರದ ಇಂಟರ್ವ್ಯೂ ಮಾಡ್ತಾ ಇದೀವಿ. ವಿಶೇಷ ಏನು ಅಂದ್ರೆ ಬರೋ 19ನೇ ತಾರೀಕು ಗ್ರ್ಯಾಂಡ್ ಅದ್ದೂರಿಯಾಗಿ ರಿಲೀಸ್ ಆಗ್ತಿದೆ ಚಂದನ್ ಶೆಟ್ಟಿ ಅವರ ಮೊದಲನೇ ಸಿನಿಮಾ. ಹಾಗಾಗಿ ಆ ಟೀಮ್ ಜೊತೆ ನಾನು ಇವತ್ತು ಸಣ್ಣ ಚಿಟ್ ಚಾಟ್ ಇಂಟರ್ವ್ಯೂ ತರ ಮಾಡ್ತಿದ್ದೀನಿ. ಗೊತ್ತಲ್ಲ ನಾನು ಇಂಟರ್ವ್ಯೂ ಮಾಡ್ತೇನೆ ಯಾರು ಅಂತ. ಇದೇ ಚಿತ್ರದ ನಿರ್ದೇಶಕ ಅರುಣ್ ನಮುಕ್ತ. ಹಾಯ್ ಸರ್, ವೆಲ್ಕಮ್ ಟು ನಿಮ್ಮೆಲ್ರಿಗೂ. ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವು ಸರ್? ಹಾಯ್, ಫ್ಯಾಂಟಾಸ್ಟಿಕ್. ನಿಮ್ಮ ಆಶೀರ್ವಾದದಿಂದ ಇನ್ನು ಬದುಕಿದ್ದೀನಿ. ನಾವೆಲ್ಲ ಎಂತಕ್ಕೆ ಆಶೀರ್ವಾದ ಮಾಡೋದು. ವಿಷಯಕ್ಕೆ ಬರೋಣ. ಓಕೆ. ಸೊ ಚಂದನ್ ಸರ್, ನಿಮ್ದು ಫಸ್ಟ್ ಸಿನಿಮಾ ವಿದ್ಯಾರ್ಥಿನಿಯರೇ ಕಮಿಂಗ್ 19ಕ್ಕೆ ರಿಲೀಸ್ ಆಗ್ತಿದೆ. ನಿಮಗೆ ಏನ್ ಅನ್ಸ್ತಿದೆ, ಏನ್ ಎಕ್ಸೈಟ್ ಆಗ್ತಿದೆ ಸರ್? ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಒಂದು ಎಕ್ಸೈಟ್ಮೆಂಟ್ ಏನಿರುತ್ತಲ್ಲ ಪ್ರತಿಯೊಬ್ಬರಿಗೂ. ಐ ಮೀನ್ ಆಕ್ಟಿಂಗ್ ಫೀಲ್ಡ್ ಗೆ ಎಂಟ್ರಿ ಕೊಟ್ಟವರು ಒಂದು ಬೆಳ್ಳಿ ಪರದೆ ಮೇಲೆ ಅವ್ರು ನೋಡ್ಕೋಬೇಕು. ಅವ್ರು ನೋಡ್ಬೇಕಾದ್ರೆ ಜನ ಯಾವ ತರ ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಾರೆ, ಅವ್ರ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಶಿಳ್ಳೆ ಹೊಡಿತಾರೆ, ತಿರ್ಸ್ತಾರೆ. ಸೊ ಇದೆಲ್ಲ ಒಂದು ಡ್ರೀಮ್ ಅನ್ನೋದು ಒಂದು ಇರುತ್ತಲ್ಲ. ಸೊ ಅದೇ ರೀತಿಯ ಒಂದು ಎಕ್ಸೈಟ್ಮೆಂಟ್ ಇದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಗೊತ್ತು ಆ ತರದ್ದು ಆತರ ಎಕ್ಸ್ಪೆಕ್ಟೇಷನ್ ನಾನು ಮಾಡಕ್ ಆಗಲ್ಲ. ಬಿಕಾಸ್ ನೀವು ಬೇರೆ ತರನೇ ನನ್ನ ಪೋರ್ಟ್ರೇ ಮಾಡಿದ್ರೆ ಸಿನಿಮಾದಲ್ಲಿ ನನ್ನ ಎಂಟ್ರಿ ಆಗಿರ್ಬೋದು. ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನಾನು ಎಲ್ಲಿ ಬರ್ತೀನಿ, ಯಾವ ಜಾಗದಲ್ಲಿ, ಯಾವ ಟೈಮ್ ಅಲ್ಲಿ ರಿವೀಲ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಇದು ಒಂಥರ ನನಗೆ ಒಂದು ಪಾಠಶಾಲೆ ತರ ನನಗೆ ವಿದ್ಯಾರ್ಥಿನಿಯರ ಸಿನಿಮಾ. ಹೆಸರು ತಕ್ಕಂಗೆನೆ ನನಗೆ ಕಲ್ತಿದ್ ಜಾಸ್ತಿ ಈ ಸಿನಿಮಾದಿಂದ. 3 ರೋಲ್ ಕೊಟ್ರಿ ನನಗೆ, 3 ಶೇಡ್ ಕೊಟ್ಟಿದ್ದೀರಾ, 3 ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಸಿದೀರಾ. ಸೊ ಒಂದೇ ಸಿನಿಮಾದಲ್ಲಿ 3 ಸಿನಿಮಾದಲ್ಲಿ ಮಾಡುವಷ್ಟು ಪಾತ್ರಗಳನ್ನ ಒಂದೇ ಸಿನಿಮಾದಲ್ಲಿ ಮಾಡಿರೋದು ನನ್ಗೊಂಥರ ಒಂದು ಯೂನಿವರ್ಸಿಟಿಲಿ ಸರ್ಟಿಫಿಕೇಶನ್. ಇವಾಗ ಅದೇ ಎಕ್ಸಾಮ್ಸ್ ಎಲ್ಲ ಬಂದಿದೆ. ಈಗ ಜುಲೈ 19 ಇವಾಗ ರಿಸಲ್ಟ್ಸ್. ನಿಮ್ ಪ್ರಕಾರ ಡೈರೆಕ್ಟರ್ ಕಮ್ಮಿ ದುಡ್ಡು ಕೊಟ್ಟು ಜಾಸ್ತಿ ಪಾತ್ರ ಮಾಡಿಸಿದ್ದಾರೆ? ದುಡ್ಡು ಬಗ್ಗೆ ಮಾತಾಡ್ಬೇಕು. ಓಕೆ, ಅಂದ್ರೆ ಸೊ ಯು ಆರ್ ಹ್ಯಾಪಿ? ಅಂದ್ರೆ ಯೂಶಲಿ ಹ್ಯಾಪಿ ಬಿಕಾಸ್ ಕರಿಯರ್ಸ್ ಜಾಸ್ತಿ ಸಿಗ್ತಲ್ಲ ಅನ್ನೋದು ತುಂಬಾ ಖುಷಿ. ಸೊ ಎಲ್ರು ಹೇಳ್ಬೇಕು ಅಂದ್ರೆ ಸರ್, ಆಕ್ಚುಲಿ ನಾವು ಆಡಿಯನ್ಸ್ ಮುಂದೆ ಜೀವನ ಪರ್ಯಂತ ವಿದ್ಯಾರ್ಥಿಗಳಾಗಿದ್ದಷ್ಟು ನಾವು ಮಾಸ್ಟರ್ಗಳಾಗ್ತೀವಿ ಅನ್ನೋದು ಈ ಮುಖಾಂತರ ಹೇಳ್ತೀನಿ. ಸರ್, ನಿಮಗೆ ಈ ಸಿನಿಮಾಗೆ ಒಂಥರ ಕನೆಕ್ಷನ್ ಇದೆ. ಏಕೆಂದ್ರೆ ನಿಮಗೆ ಆಸ್ ಎ ಸಿಂಗರ್, ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ನಿಮ್ಗೆ ಸ್ಟೂಡೆಂಟ್ ಸಿಕ್ಕಾಬಿಟ್ಟೆ ಕನೆಕ್ಟಿವ್. ಆಲ್ಮೋಸ್ಟ್ ನೀವು ನನ್ಗೆ ಗೊತ್ತಿರೋಂಗೆ ಒಂದು 100 to 200 ಕಾಲೇಜ್ನ ವಿಸಿಟ್ ಮಾಡಿರ್ತೀರಾ ನಿಮ್ಮ ಕೆರಿಯರ್ ಅನ್ಕೊಂತೀನಿ. ಸೊ ಆ ಫ್ಯಾನ್, ಆ ಕ್ರೌಡ್ನ ನಿಮ್ ಕಣ್ಣಲ್ಲೇ ನೋಡಿದಿರ, ಆ ಎಕ್ಸೈಟ್ಮೆಂಟ್ ಎಲ್ಲ. ಸೊ ನಿಮ್ಗೆ ಅದೃಷ್ಟಕ್ಕೆ ಟೈಟ್ಲು ಹಾಗೆ ಸಿಕ್ಕಿದೆ, ಕಂಟೆಂಟು ಹಾಗೆ ಇದೆ. ಅವ್ರು ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತಾರೆ ಸರ್ ಈ ಪಿಕ್ಚರ್ಗೆ? ಖಂಡಿತವಾಗೂ ಟ್ರೈಲರ್ ಆಲ್ರೆಡಿ ನೋಡಿದ್ದಾರೆ. ಇವಾಗ ಟ್ರೈಲರ್ ನೋಡಿರೋರಿಗೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸಿದೆ. ಫಸ್ಟ್ ನೀವು ಟ್ರೈಲರ್ ಬಿಟ್ಟಿರೋದು ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಿನಿಮಾದಲ್ಲಿ. ನಾರ್ಮಲ್ ಕಥೆಗಳ ತರ ಇಲ್ಲ. ಇತ್ತೀಚೆಗೆ ಈ ತರ ಒಂದು ಯಾವ್ದು ಸಬ್ಜೆಕ್ಟ್ ಎಲ್ಲೂ ನೋಡಿಲ್ಲ, ಟ್ರೈಲರ್ ಎಲ್ಲೂ ನೋಡಿಲ್ಲ. ಅಂದ್ರೆ ಅದನ್ನ ಡಿಫ್ರೆಂಟ್ ಆಗಿದೆ ಟ್ರೈಲರ್. ಈಗ ನೆಕ್ಸ್ಟ್ ಬರ್ತಿರೋ ಟ್ರೈಲರ್ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ನೀವು ರಿಲೀಸ್ ಮಾಡ್ಬೇಕಷ್ಟೇ. ಆ ಟ್ರೈಲರ್ ಬಿಟ್ಟಾದ್ಮೇಲೆ ಸಿನಿಮಾ ನೋಡಕ್ ಹೋಗೋಣ ಅಂತ ಅಂತಾರೆ ಜನ. 100% ಸರ್. ನೀವು ಕಾನ್ಫಿಡೆನ್ಸ್ ಇದೆ ನನ್ಗೆ. ಆ ಟ್ರೈಲರ್ ಸೆಕೆಂಡ್ ಟ್ರೈಲರ್ ಬಿಟ್ಟ ತಕ್ಷಣ ಇಲ್ಲ ಈ ಸಿನಿಮಾ ನೋಡ್ಬೇಕು ಅನ್ಸ್ತದೆ ನನ್ಗೆ. ಓಕೆ ಸರ್. ಸರ್, ನಿಮಗೂ ಈ ಕ್ಯೂಟ್ ಟೀಮ್ಗೂ ಏನ್ ಸಂಬಂಧ ಸರ್? ಸಂಬಂಧ ಕಲ್ಪಿಸಿದವ್ರೆ ನೀವಲ್ವಾ? ಡೈರೆಕ್ಟ್ ನಾನು. ಸರ್, ಓಕೆ, ಇವ್ರ ಪಾತ್ರದ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಸರ್? ಹೌದು, ಅಂದ್ರೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಅಂದ್ರೆ ಅವ್ರಿಗೂ ಹೊಸದು, ನನ್ಗೂ ಹೊಸದು ಆಕ್ಟಿಂಗ್. ಅಂದ್ರೆ ಎಲ್ಲರೂ ಇವಾಗ ಓಕೆ, ನಾನು ಚಂದನ್ ಶೆಟ್ಟಿ ಇರ್ಬೋದು, ಬಟ್ ಸ್ಟಿಲ್ ಇವಾಗ ಅವ್ರ ಜೊತೆ ಸೇರ್ಕೊಂಡಾಗ ನಾನು ಹೊಸಬಾನೆ. ಇವಾಗ ಈ ಸಿನಿಮಾ ಮುಖಾಂತರ ಹೊರಗಡೆ ಬರ್ತಿರೋದ್ರಲ್ಲಿ ನಾನು ಒಬ್ಬ ಹೊಸ ಫೇಸ್. ನಾನು ಇವಾಗ ಅದೇ ಫೇಸ್ ಬಟ್ ಬೇರೆ ರೂಪ ಆಯ್ತಾ, ಬೇರೆ ಒಂದು ಆಂಗಲ್ ಇಂದ ನೋಡ್ಬೇಕು. ಮ್ಯೂಸಿಷಿಯನ್ ಆಗಿ ನೋಡಿದ್ರೆ ಇವಾಗ ಆಕ್ಟರ್ ಆಗಿ ನೋಡ್ಬೇಕು. ಸೊ ಇವ್ರ ಜೊತೆ ಕೆಲಸ ಮಾಡ್ಬೇಕಾದಾಗ್ಲೂ ಅಷ್ಟೇ ಇವ್ರಿಗೆ ಎಷ್ಟು ಒಂದು ಭಯ ಇತ್ತು, ಒಂದು ನರ್ವಸ್ನೆಸ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆ ಒಂದು ಫಸ್ಟ್ ಟೈಮ್ ನಾವು ಆಕ್ಟ್ ಮಾಡ್ತಿರೋದು. ಇಲ್ಲಿ ನೀವೇನೇ ಮಾಡಿರ್ಬೋದು, ಐ ಮೀನ್ ಹೇಳ್ಕೊಟ್ಟಿರ್ಬೋದು, ಕ್ಲಾಸಸ್ಗಳು, ನನ್ನ ಏನ್ ಮಾಡ್ಸಿದ್ವಿ, ವರ್ಕ್ಶಾಪ್ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ಮಾಡೋದಕ್ಕೂ ಆನ್ ಸ್ಪಾಟ್ ಅಲ್ಲಿ ಕ್ಯಾಮ್ರಾ ಮುಂದ್ ಕಡೆ ಆ ಟೆಕ್ನಿಷಿಯನ್ಸ್, ಆ ಕ್ರೌಡ್,
ಅಲ್ಲಿ ಪರ್ಫಾರ್ಮ್ ಮಾಡೋದಿರುತ್ತಲ್ಲ, ಸೊ ಅದು ಬೇರೆ ಲೆಕ್ಕಾಚಾರ ಬರುತ್ತೆ. ಸೊ ಅವ್ರು ಯಾವ ತರ ಫೀಲ್ ಮಾಡ್ತಿದ್ರು ನಾನು ಅದೇ ತರ ಫೀಲ್ ಮಾಡ್ತಿದ್ದೆ. ಸೊ ವಾಸ್ ನಾಟ್ ಡಿಫ್ರೆಂಟ್, ಅಂದ್ರೆ ಅದು ಇವ್ರಿಗಿಂತ ಏನ್ ಬೇರೆ ಏನ್ ಇರ್ಲಿಲ್ಲ, ಇವ್ರ ತರನೇ ನಾರ್ಮಲ್ ಆಗಿದ್ದೆ ಅಷ್ಟೇ. ಅವ್ರ ಮುಖದಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಒನ್ ಡೈಲಾಗ್ ಬಂದಾಗ ನಾನು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ಬೇಕು, ಅದೆಲ್ಲ Okay. ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ, ಬಿಕಾಸ್ ನಾನು ಪ್ರಿಪೇರ್ ಆಗ್ತಾನೆ ಹೌದು, ಕಲಿಕೆ ಆಕ್ಚುಲಿ ಪರಸ್ಪರ ಕಲಿಕೆ. ಅಷ್ಟೇನೆ. ಸೊ ಜಾಸ್ತಿ ಸಿಕ್ಕಿಲ್ಲ ನಮ್ಗೆ ಆಕ್ಚುಲಿ ಇವ್ರ ಜೊತೆ ಸೀನ್ಗಳು ಮಾಡ್ಲಿಕ್ಕೆ, ಎಲ್ಲೋ ಕೆಲವೊಂದು ಅಷ್ಟೇ ಸಿಕ್ತು. ಸಾಂಗ್ ಅಲ್ಲಿ ಅಷ್ಟೇನೆ ನನ್ಗೆ ಫುಲ್ ಫ್ಲೆಡ್ಜ್ ಆಗಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಮತ್ತೆ ಮಾಡಕ್ ಸಿಕ್ಕಿದೆ ಟೈಮ್ ಸಾಂಗ್ ಅಲ್ಲಿ. ಅದ್ ಬಿಟ್ರೆ ಕಾಲೇಜ್ ಎಪಿಸೋಡ್ಸ್ ಗಳಲ್ಲಿ, ಸ್ಕೂಲ್ ಎಪಿಸೋಡ್ಸ್ ಗಳಲ್ಲಿ ಒಂದಷ್ಟು ಸಿಕ್ಕಿತ್ತು. ಓಕೆ, ಈಗ ಪಾಯಿಂಟ್ ಮಾನು, ನಿಮ್ ಪರಿಚಯ ಹೇಳಪ್ಪ. ನಾನು ಮಾನಸ್ವಿ ಅಂತ. ಸೊ ಈ ಫೀಲ್ಡಿಗೆ ಹೊಸಬ್ಳು, ಇದು ನನ್ನ ಸ್ಟಾರ್ಟಿಂಗ್ ಮೂವಿ, ಫಸ್ಟ್ ಮೂವಿ. ಹಿಂದೆ ಲೈಕ್ ಬ್ಯಾಕ್ ಗ್ರೌಂಡ್ ಶೋಸ್ ನಾನು ಯಾವುದು ಮಾಡಿರಲಿಲ್ಲ, ಇದೇ ನನ್ನ ಫಸ್ಟ್ ಮೂವಿ. ಅಂಡ್ ಡೈರೆಕ್ಟ್ರು ಈ ಪಿಕ್ಚರ್ ನೀನು ಹೆಂಗ್ ಸೆಲೆಕ್ಟ್ ಮಾಡಿ? ಈ ಪಿಕ್ಚರ್ ಬಂದು ನಮ್ಗೊಬ್ರು ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ. ಸೊ ಅವರು ಕೂಡ ಆರ್ಟಿಸ್ಟೇ, ಅವರು ಕೂಡ ಸೀರಿಯಲ್ಸ್ ಮೂವೀಸ್ ಅಲ್ಲೆಲ್ಲ ಮಾಡಿದ್ದಾರೆ. ಸೊ ಅವರಿಗೆ ನಮ್ಮ ಅರುಣ್ ಸರ್ ಗೊತ್ತು, ಅವರಿಗೆ ನನ್ನ ಫೋಟೋ ಕಳ್ಸಿದ್ರು, ನೋಡಿ ಈ ತರ ಒಬ್ಳು ಇದ್ದಾರೆ, ಚೆನ್ನಾಗಿದ್ದಾಳೆ. ಸೊ ನಾನು ಹಿಂದೆಲ್ಲ ಆಡಿಷನ್ ಕೊಟ್ಟಿದ್ದೆ, ನೀನೇ ಹೇಳ್ಕೊಟ್ಟಿದ್ದು ಸೆಲ್ಫ್ ಲವ್ ಅಲ್ಲ. ಓಕೆ, ಚೆನ್ನಾಗಿರೋನೆ ತಾನೇ ತಗೊಳ್ಳೋದು ಮೂವಿಗೆ. ಆಮೇಲೆ ನನ್ನ ಫೋಟೋ ಎಲ್ಲ ಕಳ್ಸಿದ್ರು ಅರುಣ್ ಸರಿಗೆ. ಓಕೆ, ನನಗನ್ಸುತ್ತೆ ಅರುಣ್ ಸರಿಗೆ ಐ ಮೀನ್ ಅವ್ರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದ್ದೀನಿ ಅಂತ. ಸೊ ಬಂದೆ, ನನ್ಗೇನು ಕೂಡ ಗೊತ್ತಿರಲಿಲ್ಲ ಆಕ್ಟಿಂಗ್ ಹಿಂಗೆ ಮಾಡ್ಬೇಕು, ಈ ಪಾತ್ರಕ್ಕೆ ಇದೇ ತರ ಇರ್ಬೇಕು, ಜಸ್ಟ್ ಡೈಲಾಗ್ ಕೊಡ್ತಾರ, ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ಆಗಿ ಡೈಲಾಗ್ ಹೇಳೋದಷ್ಟೇ. ಅಂಡ್ ಅರುಣ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೀನ್ ನೋಡಕ್ಕೆ ಜೂನಿಯರ್ ಪ್ರೇಮ ತರ ಕಾಣ್ತೀಯ. ಅಫ್ಕೋರ್ಸ್ ಹೌದು. ಮೊನ್ನೆ ತಾನೇ ಒಂದ್ ಚಿಕ್ಕ ಹುಡ್ಗ ಬಂದಿ, ಅಕ್ಕ ನೀವ್ ಯಾವ ತರ ಇದ್ದೀರಾ ಅಂದ್ರೆ, ಅಲ್ಲ ಜಡ್ಜಸ್, ಈಗ ಮಹಾನಟಿ ಜಡ್ಜ್ ಬರ್ತಾ ಇದಾರೆ, ಅವ್ರ ತರ ಇದ್ದೀರಾ ಅದಕ್ಕೆ. ಆಲ್ಮೋಸ್ಟ್ ಎಲ್ಲಾರು ಜೂನಿಯರ್ ಪ್ರೇಮ ಅಂತಾರೆ.